ನನ್ನ ತಂದೆ ತಾಯಿಗಳನ್ನು ಹೊರಡಕ್ಕೆ ಕಳಿಸಿದ ಶ್ರೀಮಂತರ ಕಂಠವು ಬೈರಕ್ತವನೇ ಸಿಟಿ ವಂಶದ ಮುತ್ತಿಯನ್ನಾಗಿ ಬಿಸಾಕೆಂದು ಶ್ರೀಮಂತರೆಂಬ ತತ್ಪದದ ಕಾಲು ಸೊಕ್ಕಿದ ಕೊಂಡೆಗಳ ನನ್ನ ಕುಟುಂಬ ಸರ್ವನಾಶ ಮಾಡಿತು. ಒಬ್ಬರನ್ನು ತಿಂದು ತೆಗೆದರು ನನ್ನ ಸೇಡಿನ ಕೆಟ್ಟ ಒಂದು ಗೊತ್ತಿಲ್ಲ. ನನ್ನ ತಂದೆ ತಾಯಿಗಳನ್ನು ಕೊಂದ ಕಟುಕರೆಂದು ಪತ್ತೆ ಹಚ್ಚಿ ಅವರನ್ನು ಗಗನದಲ್ಲಿ ಹಾರಾಡುವಂತೆಲ್ಲ ಮಾಡುತ್ತಿದ್ದರೆ ನನ್ನ ಹೆಸರು ಶ್ರೀದತ್ತ ಚಿತ್ರನೇ ಅಲ್ಲ. ಸಿಂಧೂರ ನನ್ನನ್ನು ನೀವೇ ಕಾಪಾಡಬೇಕು. ಏ ಮಿಸ್ಟರ್, ಯಾರೋ ನೀನು? ನಾನೊಬ್ಬ ಸ್ವತಂತ್ರ ಯೋಧಗಾರ. ನನ್ನಿಂದ ಏನಾಗಬೇಕಾಗಿದೆ? ಒಬ್ಬ ರೌಡಿ ನನ್ನಿಂದ 10,000 ಹಣ ಕಸಿದುಕೊಂಡು ಓಡಿ ಹೋದ. 1000 ಹಣ ನಿನಗೆಲ್ಲಿಂದ ಬಂತು? 3 ತಿಂಗಳಿಂದ ಸ್ವತಂತ್ರಕ್ಕೆ ಹೋಗಿ ಹೋರಾಡಿದ ದುಡ್ಡು ಕಟ್ಟಾಗಿತ್ತು. ಅದನ್ನು ಈಗ ಬ್ಯಾಂಕಿನಿಂದ ತೆಗೆದುಕೊಂಡು ಬಂದೆ. ಆ ದುಡ್ಡನ್ನು ಕಸಿದುಕೊಂಡು ಓಡಿ ಹೋದ. ಅವನು ಯಾವ ಬ್ಯಾಂಕಿನಲ್ಲಿ ಹೋದನು? ಸ್ಟಾರ್ ಸಿಟಿ ಬೈಕ್ ನಲ್ಲಿ. ಕಲರ್ ಕಲರ್ ದಾಸಿಲ್ಲ, ಬೈಕ್ ನಂಬರ್ ಮಾತ್ರ ಗೊತ್ತು. KA25AT 4 wheeler. KA25 F411. ಇನ್ನು 24 ಅವರ್ಸ್ ನಲ್ಲಿ ನಿನ್ನ ದುಡ್ಡು ನಿನ್ನ ಮನೆ ತಲುಪುತ್ತದೆ. ನೀವಿನ್ನು ಹೋಗಬಹುದು. ಬರ್ತೇನೆ ಸರ್. ಹೋಗಿ ಬನ್ನಿ.
ಆಯುಧ 1947 ಆಗಸ್ಟ್ 15ರ ಹಿಂದೆ ಬ್ರಿಟಿಷರ ಗುಲಾಮರಾಗಿ ಬಿದ್ದ ನಮ್ಮ ದೇಶದ ಜನರನ್ನು ಆ ಕೆಂಪು ಮಾತು ಬರಂಗಿಯರ ಕಪಿಮುಷ್ಟಿಯಿಂದ ಬಿಡುಗಡೆ ಮಾಡಿ ನಮಗೆ ಸ್ವತಂತ್ರ ತಂದುಕೊಟ್ಟ ಒಬ್ಬ ಸ್ವತಂತ್ರ ಯೋಧರನ್ನು ಈ ನಮ್ಮ ದೇಶದ ಪ್ರಜೆಗಳೇ ಕೊಲ್ಲಲು ಸಿದ್ಧರಾಗಿ ನಿಂತಾಗ ಇನ್ನೆಲ್ಲಿದೆ ನಮ್ಮ ದೇಶಕ್ಕೆ ಸ್ವತಂತ್ರ? ರೌಡಿಗಳು, ಗುಂಡಗಳು, ಭ್ರಷ್ಟ ರಾಜಕಾರಣಿಗಳು, ದುಷ್ಟಾಧಿಕಾರಿಗಳು ಸತ್ತು ಸುಡಗಾಡ ಸೇರಿದಾಗಲೇ ನಮ್ಮ ದೇಶಕ್ಕೆ ಸ್ವತಂತ್ರ. ಇದು ಈ ಸೋಲಿಲ್ಲದ ಸಿಂಧೂರ ಕೊಡುವ ತೀರ್ಪು. ಬಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಆಕ್ಷನ್ ತೆಗೆದುಕೊಳ್ಳಲಿಕ್ಕೆ 3 ದಿನಗಳು ಬೇಕು. ಆದರೆ ಈ ಸಿಂಧೂರಿನ ಕಡೆ ಬಂದು ಕಂಪ್ಲೇಂಟ್ ಕೊಟ್ಟರೆ 3 ನಿಮಿಷದಲ್ಲಿ ಹೇಳ 10 ಕಾಗೆ ನಾಯಿ ನರಿಗಳಿಗೆ ಆಹಾರವಾಗುತ್ತದೆ.
ಸಿಂಧೂರನಾದರೇನು ಸರದಾರನಾದರೇನು, ನೀ ರೌಡಿಯ ವಿಷಯ ನಿನಗಿನ್ನೂ ಗೊತ್ತಿಲ್ಲ. ಏಯ್! ನಿನ್ನಂತ ಗುಂಡಮಾತನೆ ನನಗಾಲಿಟ್ಟು ಓಟ ಓಡಬಲ್ಲ ಈ ಸಿಂಧೂರನಿಗೆ ಕೊಡು ಮಾತನೆ ಬಚ್ಚು. ನೀನಷ್ಟೇ ಅಲ್ಲ, ನಿನ್ನಂತ ಸಾವಿರಾರು ಜನಗಳು ಬಂದರು ಹೀಗೆ ಮಾತನಾಡಬಲ್ಲೆ ಅವರಿಗೂ. ನೇನು ಬಚ್ಚೆ ಹೋಗಿ ಯೋಧರಿಂದ ನಿನ್ನ ಕೈಯಲ್ಲಿರುವ ಹಣ ತುಂಬಿದ ಸೂಟ್ಗೆ ಈ ಸಿಂಧೂರನ ಪಾದಕ್ಕೆ ಅರ್ಪಿಸಿ ಇಲ್ಲಿಂದ ಕಣ್ಮರೆಯಾಗಲೇ ನೀಚ. ಈ ಸೂಟ್ ಕೇಸ್ ನಿನಗೆ ಅರ್ಪಿಸಲು ಈ ಸೂಟ್ ಕೇಸ್ ನಿಂದ ಇಲ್ಲ ನಿಮ್ಮಪ್ಪಂದ. ನನ್ನ ಮಗಳೇ, ನಿಲ್ಲಿಸು ನಿನ್ನ ಉತ್ಕಟತನದ ಮಾತನ್ನು. ನಮ್ಮಪ್ಪನ ಹೆಸರನ್ನೆತ್ತಿ ಸೇಡಿನ ಸೇಡೆಂಬ ಈ ಗಾಯಗೊಂಡ ಕಚ್ಚ ಸರ್ಪವನ್ನು ಮತ್ತಷ್ಟೇ ಕೋಪಕ್ಕೆ ತುಪ್ಪ ಚೆಲ್ಲಿ ಕೆರಳಿಸಿದೆ ಅವನನ್ನ ಕೋಪದ ಕೆಂಡವನು. ಮುಗಿಯಿತು ಮಗನೇ ನಿನ್ನ ಕಾರ್ಯ. ಕಟ್ಟೆಯ ಕಲ್ಲು ಕಟ್ಟೆಗೆ ವಂದಿಸಿದಂತೆ ನಿನ್ನ ಕೈಯಲ್ಲಿರುವ ಸೂಟ್ ಕೇಸ್ ಈ ಸಿಂಧೂರನ ಪಾದಕ್ಕೆ ಅರ್ಪಿಸಿ ಇಲ್ಲಿಂದ ಕಣ್ಮರೆಯಾಗೆಂದು ನಾನು ಹೇಳಿದರೆ ಈ ಪುಣ್ಯ ಬಲಿಯಾಗುತ್ತೇನೆಂದು ಹೇಳಿದೀಯ ಮಗನೇ. ಅರಗಾಯವಾದ ಸರ್ಪ ಸಭೆಯ ನೋಡಿ ಸೇಡು ತೀರಿಸಿಕೊಳ್ಳುತ್ತದೆ. ಗಾಯಗೊಂಡ ಈ ಸಿಂಧೂರನಿಗೆ ಸಮಯದ ಮಿತಿದೆ. ಈ ಸಿಂಧೂರ ಕೊಟ್ಟರೆ